ಅಂತ ಹೇಳಿದ್ದು ಯಾರು? ಸರಿ ಸರ್, ಈಗ ನೀವು ಹೇಳ್ದಂಗೆ ಬ್ಯಾನರ್ ಕಾನ್ಸೆಪ್ಟ್ ತಂದಿದ್ದು ಇವರೇ ಅನ್ಕೊಳ್ಳೋಣ, ಬಿಜೆಪಿ ಅವರೇ ಅನ್ಕೊಳ್ಳೋಣ, ಅದು ಮುಂದುವರ್ಸ್ಕೊಂಡು ಹೋಗಿದ್ಯಾರು ಸರ್ ಇವಾಗ ಅದನ್ನ? ಮೇಡಮ್ ಅಲ್ಲ ಒಂದ್ ಬಿಟ್ರೆ ಅವ್ರು ಮಾತಾಡ್ತಾರೆ, ನಮಗೆ ಬರಲ್ಲ, ನಾವು ಕೇಳೋಣ. ಆಯ್ತು ಬಿಜೆಪಿ ಭಯ ಅಲ್ಲ ಮೇಡಮ್, ಇವರು ಹಲೋ ಮಾತಾಡಿ ಟಪಾಲ್ ಗಣೇಶ್ ಕೇಳಿಸ್ತಾ ಇದೆ. ಸಿಸ್ಟಮ್ ನಲ್ಲಿ ಇದ್ದಂತ ವ್ಯಕ್ತಿಗಳು ಅಲ್ಲಿ ಇವ್ರಿಗೆ ಅವರಿಗೆ ಸರಿ ಹೋಗಿಲ್ಲ ಅಂತ ಗುರ್ತಿದೆ. ಇವತ್ತು ಯಾವ್ದು ಮಾರ್ಚ್ ವಾಲ್ಮೀಕಿ ಅವ್ರದ್ದು ಪುತ್ಥಳಿ ಅನಾವರಣ ಕಾರ್ಯಕ್ರಮ ಅಂಬೋದು ಗುರ್ತಿದೆ. ಆದ್ರೆ ಜನ ಕಂಪಲ್ಸರಿ ಬ್ಯಾನರ್, ಇವರು ಆ ಸಂಸ್ಕೃತಿ ಕಲಿತವರೇ ಇವರಲ್ಲ ಮೇಡಮ್. ಇವರು ಎಲ್ಲರ ಮನೆ ಮುಂದೆ ಹಾಕಿಲ್ಲ. ಇವರು ಇವತ್ತು ಅಬ್ಜೆಕ್ಷನ್ ಮಾಡೋದಕ್ಕೆ ಎಲ್ಲ ಬಂದಿದ್ದು. ಅಬ್ಜೆಕ್ಟ್ ಎಲ್ಲಿ ಮಾಡ್ಬೇಕು? ಕಮಿಷನರ್ ಹೇಳ್ಬೇಕು. ಡೈರೆಕ್ಟ್ ಅವ್ರ ಹತ್ರ ಹೇಳಿದ ಕಮಿಷನರ್ ಡಿಸಿ ಹೇಳಿದ್ರೆ ಸಿಸ್ಟಮ್ ತೆರವು ಮಾಡ್ತಿತ್ತಲ್ಲ. ಇವ್ರು ಡೈರೆಕ್ಟ್ ಆಗಿ ಎದಕ್ಕೆ ಹ್ಯಾಂಡಲ್ ಮಾಡಿದ್ರು ಅವ್ರನ್ನ? ಅಂದರೆ ಇವ್ರು ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡೋ ಮನಸ್ಸು ಜನಾರ್ದನ್ ರೆಡ್ಡಿ ಅವ್ರಿಗೆ. ಆ ಮನಸ್ಸಿನಿಂದನೇ ಅಲ್ಲಿ ಗಲಾಟೆ ಆಗಿರೋದು. ಇವ್ರು ವೆಲ್ಕಮ್ ಏನು ಇವ್ರು ಸವಾಲಾಗ್ತಾರ, ಹೆಂಗಾಗ್ತದೆ ನೋಡ್ಕೊಂಬೋಣ ಸವಾಲಾಗ್ತಾರ. ಅಷ್ಟು ಮಂದಿನ ಇವರು 1000 ಮಂದಿನ ಜನ ಕರೆ ಕಳ್ಸಿಕೊಂಡಿದಾರ. ಅಂದ್ರೆ ಇವರು ಸಂಪೂರ್ಣ ಪ್ರಭುತ್ವ ಸಾಧಿಸಿದ ಮೇಲೂ ಅದು ಇನ್ನೂ ರಿಪಬ್ಲಿಕ್ ಬಳ್ಳಾರಿಯಾಗೆ ಉಳ್ಕೊಂಡಿದೆ ಅಂತ ನೀವು ಹೇಳ್ತೀರಾ ಸರ್? ಈಗಲೂ ರಿಪಬ್ಲಿಕ್ ಬಳ್ಳಾರಿಯಾಗಿಯೇ ಇದೆಯಾ ಅದು? ದಯಮಾಡಿ ಕೇಳ್ಕೊಳ್ಳಿ. ಈ ಘಟನೆಯಿಂದ ರಿಪಬ್ಲಿಕ್ ಬಳ್ಳಾರಿ ಅಂತ ತಾವು ಹೇಳ್ತಾರೆ. ರಿಪಬ್ಲಿಕ್ ಬಳ್ಳಾರಿ ರೆಡ್ಡಿ ಬ್ರದರ್ಸ್ ಸಿಸ್ಟಮ್ ನಲ್ಲಿ ಬಂದ್ರಲ್ಲ ಸರ್, ಅಲ್ಲಿ ಬದಲಾಯಿಸ್ತೀವಿ ಅಂತ ಬಂದ್ರಲ್ಲ. 2.5 ವರ್ಷ ಶಾಂತಿಯನ್ನ ಕಾಪಾಡಿದ್ದೇವೆ, ಒಂದು ಘಟನೆಗಳು ಕೂಡ ಆಗಿಲ್ಲ. 2.5 ವರ್ಷ ನೀವು ಇಂಟ್ರಪ್ಟ್ ಮಾಡಿದ್ರೆ ಅವರು ಬರ್ತಾರೆ, ಅವ್ರು ಮಾಡಿದ್ರೆ ಅಂತ ಇವರು ಬರ್ತಾರೆ. ಪ್ರಶ್ನೆ ಕೇಳೋದು ಉತ್ತರ ಬಂದೆ ನರಸಿಂಹಮೂರ್ತಿ ಅವರೇ, ಕೊಡ್ತೀನಿ ಟೈಮ್ಗೆ. ಅಂದ್ರೆ ರಿಪಬ್ಲಿಕ್ ಬಳ್ಳಾರಿ ಕಾಂಗ್ರೆಸ್ ನಿಮಗೆ ಗೊತ್ತಿರಲಿಲ್ಲ ಕಾಪಾಡಬೇಕು ಅಂತ. ಹಾಗಾದ್ರೆ ಹೇಗೆ ಎಲ್ಲ ಬೇಡ್ತಾರೆ? ಬೇಕಾದಾಗ ರೀತಿ ಯಾರನ್ನು ಬೇಕಾದ್ರೂ ನಿಮ್ಮ ಮೇಲೆ ಆರೋಪ ಈಗ ನೀವು ಇಂಟರಪ್ಟ್ ಮಾಡಿದ್ರೆ ಅವರು ಮಾಡ್ತಾರೆ, ಇಡೀ ಡಿಬೇಟ್ ಹಾಳಾಗುತ್ತೆ. ನೋಡಿ, ಈ ಎಂಟೈರ್ ಗಲಾಟೆ ಹಿಂದೆ ಯಾರಿರ್ತಕ್ಕಂಥದ್ದು, 2 ದಿನ ಹಿಂದೆನೆ ಹಾಕಿರ್ತಕ್ಕಂಥ ಬ್ಯಾನರ್ಗೆ ಅವರು 1:15 ಏನು ನೆಕ್ಸ್ಟ್ ಡೇ ಬಂದು 4 ಗಂಟೆಗೆ ಗಲಾಟೆ ಶುರು ಆಗ್ತದೆ. 4 ಗಂಟೆಗೆ ಬಂದು ಗಲಾಟೆ ಶುರು ಆದ್ಮೇಲೆ ಅವರು ಕಿತ್ತಾದ್ಮೇಲೆ ಬಂದು ಅಲ್ಲಿ ಏನು ಆಲ್ಮೋಸ್ಟ್ ಈ ಗಲಾಟೆ ಸಂಜೆ 7:30ವರೆಗೂ ನಡೀತದೆ. 7:30ವರೆಗೂ ಬಂದ್ರು. ನಾರಾ ಭರತ್ ರೆಡ್ಡಿ ಅವರು ಬಂದಿದ್ದ ಜಾಗಕ್ಕೆ ಬಂದಿದ್ದೆ 9:00ವರೆಗೆ. ಅಲ್ಲಿವರೆಗೂ ಈ ಗಲಾಟೆಗಳು ಏನು, ನಾನು ಇವಾಗಲೂ ಪ್ರಶ್ನೆ ಕೇಳ್ತಾ ಇರೋದು, 2.5 ವರ್ಷ ಇಲ್ಲದೆ ಇರ್ತಕ್ಕಂಥ ಗಲಾಟೆ ಕೇವಲ ಅವ್ರು ವಾಪಸ್ ಬಂದು 2 ತಿಂಗಳಲ್ಲಿ ಯಾಕೆ ಗಲಾಟೆ ಶುರು ಆಗಿದೆ? ನಾರಾ ಭರತ್ ರೆಡ್ಡಿ ಅವರ ಆಫೀಸ್ ಮುಂದೆಗಡೆ ಪ್ಲೀಸ್. ನಾರಾ ಭರತ್ ರೆಡ್ಡಿ ಅವರ ಅಸ್ತಿತ್ವ ಉಳ್ಕೊಂಡಿರೋದೇ ಬ್ಯಾನರ್ನಲ್ಲ ಅಲ್ಲ, ಭರತ್ ರೆಡ್ಡಿ ಅವರಲ್ಲ, ಒಂದು ಕಾರ್ಯಕ್ರಮಕ್ಕೆ ಅಲ್ಲಿನ ಸ್ಥಳೀಯ ಕಾರ್ಯಕರ್ತರು ಹಾಕಿರ್ತಕ್ಕಂಥದ್ದು, ಅಲ್ಲಿನ ಕಾರ್ಪೊರೇಟರ್ ಕ್ಯಾಂಡಿಡೇಟ್, ಡಿಫಿಟೆಡ್ ಕ್ಯಾಂಡಿಡೇಟ್ ಹಾಕಿರ್ತಕ್ಕಂಥ ಶ್ರೀನಿವಾಸ್ ಅಂತ ಹೇಳಿ ಅವ್ರು ಹಾಕಿರ್ತಕ್ಕಂಥದ್ದನ್ನ ಗಲಾಟೆ ಮಾಡಿ ಅವ್ರಿಗೆ ಹೊಡೆದು ಕಳಿಸಿದ್ದಾರೆ. ಹೊಡೆದು ಕಳಿಸಿದ ನಂತರ ಇವರು ಹೋಗಿ ಸತೀಶ್ ಅವ್ರಿಗೆ ಸತೀಶ್ ಅವ್ರಿಗೂ ಏಟಾಗಿದೆ. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಬುಲೆಟ್ ರೀತಿ ಬಂದಿದ್ದಾವೆ. ಹೇಳ್ತೀನಿ ಕೇಳಿ ರಘು ದೊಡ್ಡೇರಿ ಅವರೇ, ಬ್ಯಾನರ್ ಹಾಕಿದ್ರು, ಕಿತ್ ಹಾಕಿದ್ದಾರೆ, ಬ್ಲೇಡ್ ಕಿತ್ತಾಕೋದು ಮಾಡಿದ್ದಾರೆ. ಯಾವನ್ ಬರ್ತಾನೋ ನೋಡೋಣ, ನಾನು ಇರ್ತೀನಿ ಬನ್ರು ಅಂತ ಸತೀಶ್ ರೆಡ್ಡಿ ಅವರು ಯಾರು ಇದೇ ಗಾಲಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಕುರ್ಚಿ ಹಾಕೊಂಡು ತನ್ನ ಆರಕ್ಷಕರನ್ನ ಅಥವಾ ಗನ್ಮ್ಯಾನ್ ಗಳನ್ನ ಇಟ್ಕೊಂಡು ಕಾರ್ಯಕರ್ತರನ್ನ ಕರ್ಕೊಬಂದು ಕಟ್ಸಿರೋದು ಅಲ್ವಾ? ಬೇಕಿತ್ತ ಇದೆಲ್ಲ? ಸತೀಶ್ ರೆಡ್ಡಿ ಗನ್ಮ್ಯಾನ್ ಇಟ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ನೋಡ್ತೀನಿ ಅಂತ ಭರತ್ ರೆಡ್ಡಿ ಅವರ ಆಫೀಸ್. ಸತೀಶ್ ರೆಡ್ಡಿ ಯಾರು? ನಾರಾ ಭರತ್ ರೆಡ್ಡಿ
ರೆಡ್ಡಿ ಯಾರು? ಹೇಳ್ತೀನಿ ಕೊಡಿ. ನಾರಾ ಭರತ್ ಅವ್ರು ರೆಡ್ಡಿ ಕೇಳಿದ್ದು ಕೇಳಿ, ಉತ್ತರ ನೀವು ಬೇರೆ ಕೊಡ್ತೀನಿ. ಹೇಳಿದ್ರೆ ಒಂದ್ ಸತೀಶ್ ನಿಮಿಷ ಶೆಟ್ಟಿ ಇರಿ, ಯಾರು? ಒಂದ್ ನಿಮಿಷ ಇರಿ, ನಾನು ಉತ್ತರ ಯಾರು ಕೊಡೋದು ಮನುಷ್ಯ? ಸತೀಶ್ ಶೆಟ್ಟಿ ಯಾರು ಅಂತ ಹೇಳಿ. ನೀವು ಅಂತ ಕೇಳಿದ್ರೆ ಉತ್ತರ ಪ್ರಭಾವಿನ? ಕೊಡಕ್ಕಲ್ಲ, ನಾನು ಕೊಡಕ್ ಬಂದಿದ್ದೀನಿ. ಅವ್ರು ಅದನ್ನೇ ರೀ ಕೇಳೋದು. ಅವರೇ ಕೇಳ್ತಾರೆ, ಒಂದ್ ನಿಮಿಷ, ಅವ್ರು ಕೇಳ್ತಾರೆ ಬಿಡಿ, ನೀವೇ ಕೇಳ್ತೀರಾ? ಆಯ್ತು, ನೀವು ಒಂದ್ ಕಾಂಗ್ರೆಸ್ ಕಾರ್ಯಕರ್ತರ? ರೇ ಸತೀಶ್ ಅವರು ರಾಜ್ಯದ ಓಕೆ, ಪ್ರಜೆಗೆ ಒಂದ್ ಕೇಳ್ತಾರೆ. ಸೆಕೆಂಡ್, ಅವ್ರು ಯಾರು ಒಂದ್ ಸತೀಶ್ ಸೆಕೆಂಡ್. ಅವ್ರು ರೆಡ್ಡಿ ಕೇಳಿದ್ದಾರೆ. ಅನ್ನೋದು? ಅವ್ರು ಒಂದ್ ನಿಮಿಷ, ಅದನ್ನ ಆ ಬೀದಿನಲ್ಲಿ ಕೇಳಿ. ಟಿವಿ ಸ್ಟುಡಿಯೋದಲ್ಲಿ ಅವ್ರ ಆಂಕರ್. ಅಲ್ಲ, ಆಯ್ತು, ನನ್ನ ಪ್ರಶ್ನೆಗೆ ಕೂತ್ಕೊಳ್ಳಿ. ಸೊ ಯಾರು? ಒಂದ್ ನಿಮಿಷ ಸತೀಶ್ ಪ್ಲೀಸ್, ರೆಡ್ಡಿ ಯಾರು? ಪ್ರಶ್ನೆ ಕೇಳಿದ್ರೆ ಉತ್ತರ ಅಲ್ಲ, ಕೊಡ್ತೀನಿ. ಈ ಸತೀಶ್ ಎರಡು ರೆಡ್ಡಿ ಹೇಳ್ತೀನಿ ಯಾರು? ಕೇಳಿಸ್ಕೊಳ್ಳಿ. ನಾರಾ ಭರತ್ ನೋಡಿ, ರೆಡ್ಡಿ ಅವರ ನನ್ನ ಒಂದ್ ಪ್ರಶ್ನೆ ನಿಮಿಷ, ಏನು? ಇವ್ರು please, ಬಾಯಿ 10 ಬಂದಂಗೆ ಸೆಕೆಂಡ್, ಇಷ್ಟ ಆಯ್ತು ಸರ್, ಒಂದ್ ನಿಮಿಷ, ಆಯ್ತು, 10 ಈಗ ಸೆಕೆಂಡ್ ಅಲ್ಲಿ ಮುಗಿಯೋದನ್ನ ಯಾಕೆ ಡಿಲೇ ಮಾಡ್ತಾ ತಪ್ಪಿಸ್ಕೊಳ್ಳೋಕೆ ಇದ್ದೀರಿ? ಪ್ರಯತ್ನ ಪಡೋದು, ನಾರಾ ಅವ್ರಿಗೂ ಭರತ್ ರೆಡ್ಡಿ, ಅವಕಾಶ ಕೊಡೋದು ನಾರಾ ಬೇಡ, ಭರತ್ ಬೇಡ, ರೆಡ್ಡಿ ಅವರ ಆಫೀಸು ಮತ್ತೆ ಮನೆ ಮುಂದೆಗಡೆ ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು ಅವರ ಕಟ್ಔಟ್ಸ್ ಗಳು ಈಗಲೂ ರಾರಾಜಿಸ್ತಾ ಇದೆ. ಕಳೆದ 2.5 ವರ್ಷ ಬರ್ತಾ ಇದೆ. ಅಲ್ಲಿವರೆಗೂ ಯಾವುದೇ ಗಲಾಟೆಗಳಾಗಿಲ್ಲ. ಅಲ್ಲ, ಈ ಸತೀಶ್ ರೆಡ್ಡಿ ಯಾರು ಅಂತ ನಾನು ಕೇಳ್ತಾ ಇರೋದು. ಸತೀಶ್ ರೆಡ್ಡಿ ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತ. ಸೊ ದಟ್ Yes, ನಾಲ್ಕೈದು ಜನ ಕಾಂಗ್ರೆಸ್- ಗನ್ಮನ್ ಅಲ್ಲ, ಇಟ್ಕೊಂಡು ಒಂದ್ ನಿಮಿಷ, ಕಾಲ್ ಕಾಂಗ್ರೆಸ್- ಕಟ್ಕೊಂಡು ಒಂದ್ ನಿಮಿಷ, ಯಾವನ್ ಬರ್ತಾನೆ ಏಯ್, ನೋಡೋಣ ಅಂತ ಕಾಂಗ್ರೆಸ್ ರೌಡಿಸಂ ಕಾರ್ಯ- ಒಂದ್ ಮಾಡ್ಬೇಕಾ ನಿಮಿಷ, ಸರ್? ಕಾಂಗ್ರೆಸ್ ಕಾರ್ಯಕರ್ತ, ಒಂದ್ ನಿಮಿಷ, ಅಲ್ಲ, ಕಾಂಗ್ರೆಸ್ ಸರ್ಕಾರದಿಂದ ಗನ್ಮನ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವ್ರಿಗೆ? ಕಾರ್ಯಕರ್ತರು ಬ್ಯಾನರ್ ಹಾಕಿ ಸರ್ಕಾರದಿಂದ ಗನ್ಮನ್ ಕೊಟ್ಟಿದ್ದಾರೆ. ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾರು ಜನಾರ್ದನ್ ರೆಡ್ಡಿ, ಓಕೆ, ಒಂದ್ ನಿಮಿಷ ಓಕೆ, ಇರಿ, ನೀವ್ ಯಾಕೆ ಕೂಲ್, ಮಾತಾಡ್ತೀರಾ? ಕೂಲ್, ರಘು ನೀವು ದೊಡ್ಡ ಕಾಂಗ್ರೆಸ್ ಅವ್ರೆ. ಕಾರ್ಯಕರ್ತ. ಏಯ್, ಒಂದ್ ನಿಮಿಷ, ಈಗ ಒಂದ್ ಸರ್ಕಾರ ಸೆಕೆಂಡ್, ಗನ್ಮನ್ ನರಸಿಂಹಮೂರ್ತಿ ಅವರೇ, ನೋಡ್ರಿ. ನೀವು ನರಸಿಂಹಮೂರ್ತಿ ನೀವು ಅವರೇ, ಒಂದ್ ಒಂದ್ ನಿಮಿಷ ಸೆಕೆಂಡ್, ಇರಿ. ನರಸಿಂಹಮೂರ್ತಿ ಅವರೇ, ಒಂದ್ ಪ್ರಶ್ನೆ ಸೆಕೆಂಡ್. ಕೇಳಿ. ಅವ್ರೇ ಅದನ್ನ ಪಾಯಿಂಟ್ ನೀವು ಪೊಲೀಸರ ಹತ್ರ ನಾನು ಕೇಳಿ, ಬರ್ತೀನಿ. ನನ್ನ ಹತ್ರ ಅಲ್ಲ. ಕೇಳಿ, ಕೇಳಿ. ನೀವು- ಅವರು ಆಂಕರ್, ಅವ್ರು ಕೇಳ್ತಾರೆ, ಸುಮ್ಮನೆ ವೇಟ್ ಮಾಡಿ. ಅವ್ರು ಕೇಳಿ. ಜನಾರ್ದನ್ ರೆಡ್ಡಿ ರೌಡಿ ಅವರಾಗಾದ್ರೆ ಅಂದ್ರೆ ಬ್ಯಾನರ್ ಕಿತ್ತಾಕೋರು ರೌಡಿಗಳ ಅವರು. ಥ್ಯಾಂಕ್ ಯು, ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ? ಸರಿ ಸರಿ, ಜನಾರ್ದನ್ ರೆಡ್ಡಿ ರೌಡಿಗಳ. ಹಾಕಿರೋರು ರೌಡಿಗಳು, ಒಪ್ಕೊಳ್ಳೋಣ. ಕಾಂಗ್ರೆಸ್ ಕಾರ್ಯಕರ್ತನನ್ನ ಕೊಲೆ ಮಾಡಿರೋರು ಕಾಂಗ್ರೆಸ್ನವ್ರು ಬಿಜೆಪಿ ಅವ್ರು ಕೊಲೆ ಮಾಡಿರೋದು. ಕೊಲೆ ಮಾಡಿ- ಬಿಜೆಪಿಯ ಜನಾರ್ದನ್ ರೆಡ್ಡಿಯ ಗನ್ಮ್ಯಾನ್ಗಳಿಂದ ಬಂದಿರತಕ್ಕಂಥದ್ದಂತೆ ಅದು ಮಾಹಿತಿ ಬರುತ್ತೆ. ವೇಟ್ ಮಾಡಿ. ರಘು ಅವರೇ, ನಾನು 24 ಗಂಟೆಯಿಂದ ನ್ಯೂಸ್ ಅಪ್ಡೇಟ್ ನ ನೋಡ್ಕೊಳ್ತಾ ಸರಿ. ಇದ್ದೀನಿ, ನ್ಯೂಸ್ ಓದಿದ್ದೀನಿ. ಸರಿ, ನಿಮಗೆ ನನ್ಗೆ ಬಂದಿರೋ ಮಾಹಿತಿ confirmation ಪ್ರಕಾರ ಇದೆಯಾ? ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಗಳಿಂದಲೇ ಫೈರ್ ಆಗಿರುವಂತದ್ದು ಅಂತ. ಅಲ್ಲ, ಒಂದ್ ನಿಮಿಷ, ನಿಮಗೆ ಇನ್ವೆಸ್ಟಿಗೇಷನ್ ಮುಗಿಲಿ. ಇನ್ವೆಸ್ಟಿಗೇಷನ್ ನೀವು ಮುಗಿಯದೆ ಕನ್ಫರ್ಮ್ ಇಲ್ದೆ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲಿಂದ ಕಲ್ಲು ಬಂತು ಅಂತ ಹೆಂಗ್ ಹೇಳಿದ್ರಿ ಮತ್ತೆ? ಬಂದಿದೆ, ಎವಿಡೆನ್ಸ್ ಇದೆ, ಎವಿಡೆನ್ಸ್ ಇದೆ. ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ ಪೆಟ್ರೋಲ್ ಬಾಂಬು, ಖಾರದ ಪುಡಿ ಬಾಂಬ್ಗಳು, ದೊಣ್ಣೆಗಳು ಎಲ್ಲಾ ಸಿಕ್ಕಿದೆ. ಗಾಳಿಯಲ್ಲಿ ಗುಂಡಲ್ಲ. ಪೊಲೀಸಿನವರು ಆಲ್ರೆಡಿ ಅವರ ಕಾನ್ಫಿಸ್ಕೇಟ್ ಮಾಡ್ಕೊಂಡಿದ್ದಾರೆ. ಪೊಲೀಸರ ಹತ್ರ ಇದೆ ಮಾಹಿತಿ. ಅದಷ್ಟು ಹೊರಗಡೆ ಬರ್ತದೆ. ಹಾಗೆ ಒಂದ್ ನಿಮಿಷ, ಜನಾರ್ದನ್ ರೆಡ್ಡಿ ಮೇಲೆ ಎಫ್ಐಆರ್ ಹಾಕಾಯ್ತು. ಕೇಳಿ, ಜನಾರ್ದನ್ ರೆಡ್ಡಿ A1, ಜನಾರ್ದನ್ ರೆಡ್ಡಿ A1, ಎಫ್ಐಆರ್ ಹಾಕಾಯ್ತು. ನೋಡ್ರಿ, ನಿಮ್ಗೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಮೇಡಮ್, ಒಂದ್ ನಿಮಿಷ. ಜನಾರ್ದನ್ ರೆಡ್ಡಿ ಮೇಲೆ A1 ಹಾಕಾಯ್ತು ಅಂದ್ರೆ ಜನಾರ್ದನ್ ರೆಡ್ಡಿ ಮೇಲ್ನೋಟಕ್ಕೆ ತಪ್ಪಿತಸ್ಥ ಅಂತ ಹೇಳಿ ನಿಮ್ಗೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಬೇಕಾದ ರೀತಿಯಲ್ಲಿ ಅಧಿಕಾರ ಮಾಡ್ಸಿದ್ರೆ ಅರ್ಥ ಮಾಡ್ಕೊಳ್ಳಿ. ಇದು ಬಿಜೆಪಿಯವರ ಗಲಾಟೆ. ಇದು ಬಿಜೆಪಿಯ ಪ್ರಾಯೋಜಿತ ಗಲಾಟೆ. ನನ್ನ ಪ್ರಶ್ನೆ ಇಷ್ಟೇ ರಘು ದೊಡ್ಡೇರಿ ಅವರೇ, ಬ್ಯಾನರ್ ಕಿತ್ತು ಹಾಕಿರೋರು ರೌಡಿಗಳು ಅಂತ ನೀವು ಕರೆಯೋದಾದ್ರೆ ಅವ್ರನ್ನ ಕೊಂದಿರೋರು ನಿಮ್ಮ ಪಕ್ಷದಲ್ಲೇ ಅಂತ ಈಗ ಅನುಮಾನ ಏನ್ ಬರ್ತಾ ಇದೆ? ಹಾಗಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಕೊಲೆಗಾರರು ಅಂತ ಹೇಳಿದ್ರಾ?